ನೋಡ್ಕೊಳ್ಳಿ ನೀಟಾಗಿ. ಮಾಡಲ್ 3 ರಿಡಕ್ಷನ್ ಫಾರ್ಮುಲಾ ಡಿರವೇಷನ್ಸ್ ಕೇಳ್ತಾರೆ. 4ರಲ್ಲಿ 1 ಗ್ಯಾರಂಟಿ ಬರುತ್ತೆ, ನೀಟಾಗಿ ನೋಡಿ. ನಾಲ್ಕರಲ್ಲಿ 1 ಡಿರವೇಷನ್ 100% ಬರುತ್ತೆ, ನೀಟಾಗಿ ನೋಡ್ಕೊಳ್ಳಿ ಹೆಂಗೆ ಮಾಡಬೇಕು ಅನ್ನೋದು. ಫಸ್ಟ್ IN ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಇದನ್ನ IN ಈಸ್ ಈಕ್ವಲ್ ಟು sin ಪವರ್ n-1x ಇಂಟು sin x ಅಂತ ಬರ್ಕೋಬೇಕು. ಈಗ ಪವರ್ ಎನ್ನ ನೋಡಿ, n-1 1 ಪವರ್ ಆ್ಯಡ್ ಮಾಡಿದ್ರು ಎನ್ನೇ ಬರುತ್ತೆ. ಇದು u ಆಯಿತು, ಇದು v ಆಯಿತು. u ಇಂಟು ವಿ ಡಿ ಎಕ್ಸ್ ಅಂದರೆ ನೆನಪು ಇಟ್ಕೊಳ್ಳಿ, u ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಬರೆದು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ u ಇಂಟು ಡಿ ಎಕ್ಸ್. ಇದು ಫಾರ್ಮುಲಾ. ಇಲ್ಲಿ IN ಹಂಗೆ ಇರಲಿ. ಸೈನ್ ಪವರ್ n-1x ಯುನ ಹೆಂಗಿದೆ ಹಂಗೆ ಬರ್ಕೋಬೇಕು. ಯು ಇದಕ್ಕೆ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬಂದು ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್, ಮತ್ತು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ ಇದರದ್ದು, ಇಲ್ಲಿ ಬರೀತೀನಿ ನೋಡಿ, n-1 ಇಂಟು sin ಪವರ್ n-2x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ನೆನಪು ಇಟ್ಕೊಳ್ಳಿ. ಫಸ್ಟ್ ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಇಂಟಿಗ್ರೇಟ್ ಮಾಡಿ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ಡಿಫ್ರೆನ್ಷಿಯೇಷನ್ n-1 ಸೈನ್ ಪವರ್ n-1 n-2 ಆಗುತ್ತೆ ಇಂಟು ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ಫಸ್ಟಿಂದ ಮಾಡ್ತೀನಿ. IN ಈಸ್ ಈಕ್ವಲ್ ಟು ಇದು ಸೈನ್ ಪವರ್ n-1 ಇಂಟು ಸೈನ್ ಎಕ್ಸ್, ಯು ಅಂದರೆ ಸೈನ್ ಪವರ್ n-1, ವಿ ಅಂದರೆ ಸೈನ್ ಎಕ್ಸ್. ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ ಅಂದರೆ ಮೈನಸ್ ಕಾಸ್ ಎಕ್ಸ್. ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಇದು ಅಂದರೆ n-1 ಸೈನ್ ಪವರ್ n-2x ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಬರುತ್ತೆ. ಇದನ್ನ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಟರ್ಮ್ನ ಹಂಗೆ ಬರ್ಕೊಳ್ಳಿ, ಇದಕ್ಕೆ ಇಂಟಿಗ್ರೇಟ್ ಮಾಡಿ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋದು ಕಲ್ತ್ಕೊಳ್ಳಿ ಅಷ್ಟೇ. ಫಸ್ಟ್ ಟರ್ಮ್ ಇದ್ರದ್ದು ಇಂಟಿಗ್ರೇಷನ್, ಆಮೇಲೆ ಇದು ನೋಡಲೇಬೇಡಿ. ಇಲ್ಲಿ ನೋಡಿ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಫಸ್ಟಿಂದ ಹೇಳ್ತೀನಿ ನೋಡಿ, ಇದನ್ನ ಹಂಗೆ ಇಟ್ಕೊಳ್ಳಿ, ಇದನ್ನ ಇಂಟಿಗ್ರೇಟ್ ಮಾಡಿ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಷನ್ ಬಂದು n-1 ಸೈನ್ ಪವರ್ n-2x ಕಾಸ್ ಎಕ್ಸ್ ಡಿ ಎಕ್ಸ್. ನೆಕ್ಸ್ಟ್ ಸ್ಟೆಪ್ ಏನು, IN ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ sin ಪವರ್ n-1x ಇಂಟು ಕಾಸ್ ಎಕ್ಸ್, ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ n-1 ಆಚೆ ತಗೊಳ್ಳಿ. ನೋಡಿ sin ಪವರ್ n-2x ಹಂಗೆ ಇರಲಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇಲ್ಲೇನು ಮಾಡಬೇಕು ಹೇಳ್ತೀನಿ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಚೆ ತೊಗೊಳ್ಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, n-1 ಆಚೆ ತೊಗೊಂಡ್ರೆ ಸೈನ್ ಪವರ್ n-2 ಹಂಗೆ ಇರಲಿ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಈಗ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು, 1 ಮೈನಸ್
sin square x ಅಂತ ಬರ್ಕೋಬೇಕು. cos square x ಬದಲು 1 minus sin square x. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, sin power n minus 2x minus sin power nx ಆಗುತ್ತೆ. ಇಲ್ಲಿಂದ ರಿಪೀಟ್ ಮಾಡ್ತೀನಿ ನೋಡಿ. ಇದು ಇಂಟಿಗ್ರೇಷನ್ ಆದಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. n ಮೈನಸ್ 1 ಆಚೆ ತಗೊಳ್ಳಿ, ಇದಂಗೆ ಇರಲಿ. ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ಳಿ. ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ. ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 ಮೈನಸ್, ಬೇರೆದೆಲ್ಲ ಹಂಗೆ ಇರಲಿ. ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಆಮೇಲೆ ಇದನ್ನ ಇನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಪವರ್ n ಮೈನಸ್ 2x ಇಂಟು 1 ಅಂದರೆ ಸೈನ್ ಪವರ್ n ಮೈನಸ್ 2x, ಸೈನ್ ಪವರ್ n ಮೈನಸ್ 2x ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಪವರ್ nx. ಆಮೇಲೆ ಏನು ಮಾಡಬೇಕು, in ಈಸ್ ಈಕ್ವಲ್ ಟು ಮೈನಸ್ ಸೈನ್ ಪವರ್ n ಮೈನಸ್ 1x ಇಂಟು ಕಾಸ್ ಎಕ್ಸ್ ಪ್ಲಸ್ n ಮೈನಸ್ 1. ಇದಕ್ಕೆ in ಮೈನಸ್ 2 ಹಾಕಿ. ಇದಕ್ಕೆ ಏನಾಗ್ತೀರಾ, in ಮೈನಸ್ 2, ಇದಕ್ಕೆ in. ಅಂದರೆ ಸೈನ್ ಪವರ್ nx dx ಅಂದರೆ in, ಸೈನ್ ಪವರ್ n ಮೈನಸ್ 2x ಅಂದರೆ in ಮೈನಸ್ 2. ಈಗ ಮಲ್ಟಿಪ್ಲೈ ಮಾಡಿ. n minus 1 into plus into minus minus n minus 1 into in. ಇದ್ರ ಬದಲು in minus 2 ಬರ್ಕೋಬೇಕು, ಇದ್ರ ಬದಲು in. ಇದನ್ನ ಈ ಕಡೆ ತಗೊಳ್ಳಿ, in ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, n minus 1 in. ರೈಟ್ ಹ್ಯಾಂಡ್ ಸೈಡ್ನ ಹಂಗೆ ಬರ್ತದೆ. ಈಗ ಇನ್ನು in ಪ್ಲಸ್ NIN ಮೈನಸ್ in. ಈ in ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು NIN ಈಸ್ ಈಕ್ವಲ್ ಟು therefore in is equal to ನೋಡಿ. ಇದು ಡಿರೈವೇಷನ್ಸ್ ಥರ, ಇದು ಗ್ಯಾರಂಟಿ ಕೇಳ್ತಾನೆ. obtain the reduction formula for in is equal to integral of sin power nx dx. integral of sin power nx ಅಂದರೆ sin power n minus 1x into sin x dx ಅಂತ ಬರೆಯಬೇಕು. ಇದು u ಆಗುತ್ತೆ, ಇದು v ಆಗುತ್ತೆ. ಇದನ್ನ ಹಂಗೆ ಇಟ್ಕೊಳ್ಳಿ. ಇದ್ರ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಬೋದು. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ. n minus 1 sin power n minus 2x ಆಮೇಲೆ sin xಗೆ ಕಾಸ್ ಎಕ್ಸ್ ಡಿ ಎಕ್ಸ್. ಇದು ಹಂಗೆ ಇರಲಿ. ಪ್ಲಸ್ ಇಲ್ಲಿ n minus 1 ಆಚೆ ತಗೊಳ್ಳಿ. ಈಗ ಫಸ್ಟ್ ಬರ್ಕೊಂಡು ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರೀರಿ. ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಹಾಕಿ. ಇದನ್ನ ಮಲ್ಟಿಪ್ಲೈ ಮಾಡಿ. ಇದು in minus 2 ಆಗುತ್ತೆ, ಇದು in ಆಗುತ್ತೆ. ಆಮೇಲೆ n minus 1 in minus 2 ಪ್ಲಸ್ ಇಂಟು ಮೈನಸ್ ಮೈನಸ್ n minus 1 in ಆಗುತ್ತೆ. in ಇದು ಈ ಕಡೆ ತೊಗೊಂಡ್ರೆ ಪ್ಲಸ್ n minus 1 in ಆಗುತ್ತೆ. ಇದು ಹಂಗೆ ಇರಲಿ. in ಮೈನಸ್ in ಇದು ಹಂಗೆ ಇರಲಿ. ಇದು ಕ್ಯಾನ್ಸಲ್ ಆದರೆ NIN ಆಗುತ್ತೆ. ಇದು ರೈಟ್ ಹ್ಯಾಂಡ್ ಸೈಡು ಹಂಗೆ. in ಅಂದರೆ ಮೈನಸ್ ಸೈನ್ n ಪವರ್ nx ಕಾಸ್ ಎಕ್ಸ್ ಡಿವೈಡ್ ಬೈ n ಮೈನಸ್ 1 ಬೈ n in ಮೈನಸ್ 2 ಅಷ್ಟೇ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ 4 ಇದೆ ಅಷ್ಟೇ. ಇನ್ನೊಂದು ಪ್ರತಿಯೊಂದು ಪ್ರಾಬ್ಲಮ್ ಮಾಡಿದಾಗ ರಿವಿಷನ್ ಆಗುತ್ತೆ. ಒಂದೇ ಥರ ಇದೆ 4. obtain the reduction formula for integral of 0 to pi by 2 sin power nx dx. ಇದನ್ನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ in is equal to
0 to pi by 2 sin 4nx dx ಅಂತ ಬರ್ಕೊಳ್ಳಿ. in is equal to 0 to pi by 2 sin 4nx ಅಂದರೆ sin 4n minus 1x into sin x dx. sin power n minus 1x ಹಂಗೆ ಇರಲಿ. sin x ಇಂಟಿಗ್ರೇಷನ್ ಏನು ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದನ್ನ ಹಂಗೆ ಬರ್ಕೋಬೇಕು. ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಆ ಥರನೇ ಮೈನಸ್ ಇದು ಡಿಫ್ರೆನ್ಷಿಯೇಷನ್ ಮಾಡಬೇಕು. ಆಮೇಲೆ ಲಿಮಿಟ್ ಅಪ್ಲೈ ಮಾಡಬೇಕು. ಇಲ್ಲಿ 0 to pi by 2 ಬರೀಬೇಕು. ಇಲ್ಲಿ ಇಂಟೆಗ್ರಲಲ್ಲಿ 0 to pi by 2 ಅಷ್ಟೇ. ಇದು ನೋಡಿ ಮತ್ತೆ ಸೇಮ್ in is equal to ಅಂತ ಇದು ಬರ್ಕೊಳ್ಳಿ. ಇಂಟೆಗ್ರಲ್ ಆಫ್ 0 to pi by 2 ಹಂಗೆ ಇರಲಿ. ಸೈನ್ ಪವರ್ n ಜಾಗದಲ್ಲಿ n minus 1 ಹಾಕಿ ಇಂಟು ಸೈನ್ ಎಕ್ಸ್. ಇದು ಮಲ್ಟಿಪ್ಲೈ ಮಾಡಿದ್ರು ಎನ್ನೇ ಬರುತ್ತೆ, ಅದಕ್ಕೆ ಆ ಥರ ಮಾಡ್ತೀವಿ. ಇದನ್ನ ಈ ಥರ ರಿಡ್ಯೂಸ್ ಮಾಡಬೇಕು. ಫಸ್ಟ್ ಸ್ಟೆಪ್ ತುಂಬ ಇಂಪಾರ್ಟೆಂಟ್, ಸೆಕೆಂಡ್ ಇದಾದಮೇಲೆ ಈ ಸ್ಟೆಪ್, ಇದೆರಡು ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಮತ್ತೆ ಇಂಟಿಗ್ರೇಷನ್ ಮಾಡಲ್ಲ, ಎಲ್ಲ ಸಬ್ಸ್ಟಿಟ್ಯೂಷನ್ನೇ ಮಾಡೋದು. ಸೈನ್ ಪವರ್ n minus 1 ಎಕ್ಸ್ ಹಂಗೆ ಇರಲಿ. ಸೈನ್ ಎಕ್ಸ್ಗೆ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡೋದು. n minus 1 ಸೈನ್ ಪವರ್ n minus 2x ಇಂಟು ಕಾಸ್ ಎಕ್ಸ್ ಡಿ. in is equal to ಇನ್ನು ನೋಡಿ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಹಾಕಿದಾಗ 0 ಮೈನಸ್ 0 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ n minus 1 ಆಚೆ ತಗೊಳ್ಳಿ. 0 to pi by 2 ಹಂಗೆ ಇರಲಿ. ಇದನ್ನ ಬರ್ಕೊಳ್ಳಿ. ಸೈನ್ ಪವರ್ n minus 2xನ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಡಿ ಎಕ್ಸ್. ಆಮೇಲೆ n minus 1 0 to pi by 2 ಇದು ಹಂಗೆ ಇರಲಿ. ಸೈನ್ ಪವರ್ n minus 2x ಹಂಗೆ ಇರಲಿ. ಕಾಸ್ ಸ್ಕ್ವೇರ್ ಎಕ್ಸ್ ಬದಲು 1 minus ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ಳಿ. ಇದನ್ನ ಮಲ್ಟಿಪ್ಲೈ ಮಾಡಿ. in is equal to n minus 1 into 0 to pi by 2 ನೋಡಿ ಇದು ಮಲ್ಟಿಪ್ಲೈ ಮಾಡಿ. ಸೈನ್ ಪವರ್ n minus 2 ಇಂಟು n minus 2x ಇಂಟು 1 ಅಂದರೆ ಸೈನ್ ಪವರ್ n minus 2x ಮೈನಸ್ ಸೈನ್ ಪವರ್ ಎನ್ ಎಕ್ಸ್ ಆಗುತ್ತೆ. ಇದು ಮೈನಸ್ 2 ಪ್ಲಸ್ 2 ಕ್ಯಾನ್ಸಲ್ ಆಗಿ ಬರೀ n ನೋಡಿ. ಇನ್ನೊಂದ್ಸತಿ ಹೇಳ್ತೇನೆ ನೋಡ್ಕೊಳ್ಳಿ. ಫಸ್ಟ್ ಇದು ಕ್ವಶನ್ನು ಐಯನ್ನು ಇನ್ನು ಸೈನ್ ಪವರ್ n minus 1x ಇಂಟು ಸೈನ್ ಎಕ್ಸ್ ಅಂತ ಬರ್ಕೊಳ್ಬೇಕು. ಫಸ್ಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಬರುತ್ತೆ. ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. ಆಮೇಲೆ ಇದನ್ನ n minus 1 ಸೈನ್ ಪವರ್ n minus 2x ಇದ್ರ ಡಿಫ್ರೆನ್ಷಿಯೇಷನ್ ಮಾಡಬೇಕು ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. 0 ಮೈನಸ್ 0 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ n minus 1 ಆಚೆ ತಗೊಳ್ಳಿ. 0 to pi by 2 ಇದನ್ನ ಫಸ್ಟ್ ಬರ್ಕೊಳ್ಳಿ. ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸು. ನೆಕ್ಸ್ಟ್ ಏನು ಚೇಂಜ್ ಮಾಡಬೇಡಿ. ಇದು ನೋಡಿ ಇದು 0 ಮೈನಸ್ 0 ಬರ್ಕೋಬೇಕು. ಯಾಕಂದರೆ pi by 2 ಲಿಮಿಟ್ ಹಾಕಿದಾಗ ಸೈನ್ pi by 2 1 ಆಗುತ್ತೆ. 1 ಪವರ್ ಎನಿಥಿಂಗ್ ಇಸ್ 1. ಕಾಸ್ pi by 2 ಅಂದರೆ 0. ಅವಾಗ 1 ಇಂಟು 0 0 ಆಗುತ್ತೆ. ಲೋವರ್ ಲಿಮಿಟ್ ಹಾಕಿದಾಗ ಸೈನ್ 0ನೇ 0 ಆಗುತ್ತೆ. ಅದಕ್ಕೆ ನೀವು ಡೈರೆಕ್ಟಾಗಿ 0 ಮೈನಸ್ 0 ಬರೀರಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ n minus 1 ಆಚೆ ತೊಗೊಂಡಿರೋದು. ಇದು ಫಸ್ಟು, ಇದು ಕಾಸ್ ಸ್ಕ್ವೇರ್ ಎಕ್ಸ್. ಆಮೇಲೆ ಈ ಟರ್ಮೇ ಹೋಗುತ್ತೆ. ಇದನ್ನ ಹಂಗೆ ಬರ್ಕೊಳ್ಳಿ. ಇದು ಹೆಂಗಿದೆ ಹಂಗೆ ಇರಲಿ. ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್. ಇದನ್ನ ಮಲ್ಟಿಪ್ಲೈ ಮಾಡಿ. ಸೈನ್ ಪವರ್ n minus 2x ಇಂಟು 1 ಅಂದರೆ ಸೈನ್ ಪವರ್ n minus 2x. ಇದು ಸೈನ್ ಪವರ್ n x. ಆಮೇಲೆ ಇದಕ್ಕೆ in minus 2 ಅಂತ ತಗೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಸ್ಟೆಪ್ ಜಾಸ್ತಿ ಮಾಡೋಣ. in is equal to n minus 1 ಬರೆದು ಇದಕ್ಕೆ in minus 2 ಹಾಕಿ ಮೈನಸ್ ಇದಕ್ಕೆ in ಇದ್ರ ಬದಲು in minus 2 ಇದ್ರ ಬದಲು in ಇಂಟೆಗ್ರಲ್ ಸೇರಿಸಿ. ಈಗ ನೋಡಿ ಇಂಟೆಗ್ರಲ್ ಆಫ್ 0 to pi by 2 ಸೈನ್ ಪವರ್ n x ಅಂದರೆ in. ಇಲ್ಲಿ in minus 2 ಅಂದರೆ ಇಂಟೆಗ್ರಲ್ ಆಫ್ 0 to pi by 2 ಸೈನ್ ಪವರ್ n minus 2x dx. ಇನ್ನು ಇಂಟಿಗ್ರೇಷನ್ನು ಮತ್ತು ಇದು ತೆಗೆದ್ಬಿಟ್ಟು ಇದ್ರ ಬದಲು in minus 2 ಬರೀರಿ, ಇದ್ರ ಬದಲು in ಬರೀರಿ. ಆಮೇಲೆ ಮಲ್ಟಿಪ್ಲೈ ಮಾಡಿ. n minus 1 ಇಂಟು in minus 2 ಪ್ಲಸ್ ಇಂಟು ಮೈನಸ್ ಮೈನಸ್ n minus 1 ಇಂಟು in. ಆಮೇಲೆ in ನೋಡಿ ಇದು ಮೈನಸ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ.
ಇಲ್ಲಿ ಐ ಎನ್ ಹಂಗೆ ಇರಲಿ, ಇದನ್ನ ಎನ್ನ ಮಲ್ಟಿಪ್ಲೈ ಮಾಡಿ, ಎನ್ ಐ ಎನ್ ಮೈನಸ್ ಐ ಎನ್ ಮೈನಸ್ ಪ್ಲಸ್ ಕ್ಯಾನ್ಸಲ್ ಮಾಡಿ. ಈಗ ಐ ಎನ್ ಅಂದರೆ ಈ ಡಿವೈಡ್ ಬೈ ಎನ್ ಮಾಡಬೇಕು, ಎನ್ ಮೈನಸ್ ಒನ್ ಐ ಎನ್ ಮೈನಸ್ ಟು ಡಿವೈಡೆಡ್ ಬೈ ಮುಗೀತಷ್ಟೆ. ನೆಕ್ಸ್ಟ್ ಪ್ರಾಬ್ಲಮ್, extend the reduction formula for same ಎಲ್ಲಾನು ಇನ್ನೆರಡಿದೆ ಅಷ್ಟೇ. ಶೇರ್ ಮಾಡ್ತೀನಿ. cos ಪವರ್ ಎನ್ ಎಕ್ಸ್ ಡಿ ಎಕ್ಸ್ ಇಲ್ಲಿಂದ ನೀಟಾಗಿ ನೋಡ್ಕೊಳ್ಳಿ. ಅದು ಅರ್ಥ ಆಗಲಿಲ್ಲ ಅಂದರೂ ಇದು ನೋಡಿಕೊಂಡ್ರೆ ಅದು ಅರ್ಥ ಆಗ್ಬಿಡುತ್ತೆ. ಇದೇ ಫಸ್ಟ್ ಪ್ರಾಬ್ಲಮ್ ಥರ ನೋಡಿ ನೀಟಾಗಿ. ಫಸ್ಟ್ ಐ ಎನ್ ಅಂತ ಬರ್ಕೊಳ್ಳಿ, ಇದನ್ನ ಐ ಎನ್ ಅಂತ ಡಿನೋಟ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್. ಇದೇ ಫಸ್ಟ್ ಪ್ರಾಬ್ಲಮ್ ಥರ ನೋಡಿ, ಯಾರಿಗೆ ಅರ್ಥ ಆಗಲಿಲ್ಲ ಅವರಿಗೆ. ಈಗ ನೋಡಿ, ಇದನ್ನ ಏನು ಮಾಡಬೇಕು, ಕಾಸ್ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೋಬೇಕು. ಈಗ ನೋಡಿ, ಫಸ್ಟ್ ಟರ್ಮ್ನ ಹಂಗೆ ಇಟ್ಕೊಳ್ಳಿ, ಕಾಸ್ ಪವರ್ ಎನ್ ಮೈನಸ್ ಒನ್ ಎಕ್ಸ್. ಸೆಕೆಂಡ್ ಟರ್ಮ್ನ ಇಂಟಿಗ್ರೇಟ್ ಮಾಡಿ, ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಸೈನ್ ಎಕ್ಸ್, ಇಲ್ಲಿ ಬರೀತೀನಿ. ನೀವು ಈ ಥರ ಬರೆದ್ರೆ ಒಳ್ಳೆಯದು, ಮೈನಸ್ ಆಮೇಲೆ ಇದೇನಿದೆ ಅದು ಬರ್ಕೊಳ್ಳಿ, ಇದ್ರ ಡಿಫ್ರೆನ್ಷಿಯೇಷನ್ ಮಾಡಿ. ಎನ್ ಮೈನಸ್ ಒನ್ ಕಾಸ್ ಎನ್ ಮೈನಸ್ ಟು ಎಕ್ಸ್, ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಇಂಟು ಟಿ ಎಕ್ಸ್. ಸ್ವಲ್ಪ ನೀಟಾಗಿ ಬರೀರಿ, ಈ ಥರ ಬರೀಬೇಡಿ. ಕಾಸ್ ಪವರ್ ಎನ್ ಮೈನಸ್ ಒನ್ ಎಕ್ಸ್, ಇಲ್ಲಿಂದ ಸ್ವಲ್ಪ ಲೆಫ್ಟ್, ಇಲ್ಲಿಂದ ಸ್ಟಾರ್ಟ್ ಮಾಡಿ, ಅವಾಗ ಈಸಿ ಆಗುತ್ತೆ. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಂಡು ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಎನ್ ಮೈನಸ್ ಒನ್ ಕಾಸ್ ಪವರ್ ಎನ್ ಮೈನಸ್ ಟು ಎಕ್ಸ್, ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಈಗ ಐ ಎನ್ ಇದು ನೋಡಿ, ಇದು ಸುಮ್ಮನೆ ಬರ್ಕೊಂಡು ಹೋಗ್ಬೇಕು ಲಾಸ್ಟ್ ಗಂಟ. ಬರೀ ಇಂಟೆಗ್ರಲ್ ಇದೆಯಲ್ಲ ಸಿಂಬಲ್, ಅಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು, ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎನ್ ಮೈನಸ್ ಒನ್ನ ಆಚೆ ತಗೊಳ್ಳಿ, ಉಳಿಯೋದೇನು ಕಾಸ್ ಪವರ್ ಎನ್ ಮೈನಸ್ ಟು ಎಕ್ಸ್, ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ, ಇಂಟು ಡಿ ಎಕ್ಸ್. ನೆಕ್ಸ್ಟ್ ಐ ಎನ್ ಈಸ್ ಈಕ್ವಲ್ ಟು ನೋಡಿ, ನೆಕ್ಸ್ಟ್ ಸ್ಟೆಪ್ ಎಲ್ಲ ಸೇಮು. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಬದಲು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರೀಬೇಕಷ್ಟೇ. ಇದು ಒಂದು ಸ್ಟೆಪ್ ಮಾತ್ರ ಇಂಟಿಗ್ರೇಷನ್ ಮಾಡಬೇಕು. ಸ್ಟಾರ್ಟಿಂಗ್ ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ. ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಪವರ್ ಎನ್ ಮೈನಸ್ ಟು ಎಕ್ಸ್ ಆಗುತ್ತೆ, ಮೈನಸ್ ಕಾಸ್ ಪವರ್ ಎನ್ ಎಕ್ಸ್ ಆಗುತ್ತೆ. ಐ ಎನ್ ಈಸ್ ಈಕ್ವಲ್ ಟು ಒನ್ ಹಂಗೆ ಇರಲಿ, ಐ ಎನ್ ಮೈನಸ್ ಟು ಅಂತ ಬರೀರಿ. ಐ ಎನ್ ಮೈನಸ್ ಟು, ಇದಕ್ಕೆ ಐ ಎನ್. ಎನ್ ಮೈನಸ್ ಒನ್ ಹಂಗೆ ಇರಲಿ, ಐ ಎನ್ ಮೈನಸ್ ಟು ಮೈನಸ್ ಐ ಎನ್. ಆಮೇಲೆ ಕಾಸ್ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಸೈನ್ ಎಕ್ಸ್ ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಇದನ್ನ ಈ ಕಡೆ ತಗೊಳ್ಳಿ. ಏನಾಗುತ್ತೆ, ಐ ಎನ್ ಎನ್ ಇಂಟು ಐ ಎನ್ ಮೈನಸ್ ಐ ಎನ್
ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಈಗ ಡಿವೈಡ್ ಬೈ n ಮಾಡ್ಕೊಳ್ಳಿ ಲಾಸ್ಟಲ್ಲಿ. cos power n minus 1x sin x whole divided by n plus n minus 1 n minus 2 whole divided by n ಅಂತ ಹಾಕೊಳ್ಳಿ. ಅಷ್ಟೇ ಮುಗಿದು. ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. in is equal to integral of cos power n dx cos power n minus 1 cos x dx. ಫಸ್ಟ್ ಟರ್ಮ್ ಹಂಗೆ ಇಟ್ಕೋಬೇಕು. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಬರೀ sin x ಬರುತ್ತೆ. ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. ಇದ್ರ ಡಿಫ್ರೆನ್ಸಿಯೇಷನ್ ಮಾಡಿ. n minus 1 cos power n minus 2x cos x ಡಿಫ್ರೆನ್ಸಿಯೇಷನ್ ಮೈನಸ್ sin x dx. ನೋಡಿ ಫಸ್ಟ್ ಹಂಗೆ ಇಟ್ಕೋಬೇಕು. ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಮೈನಸ್ ಇದೇನಿದೆ ಇದು ನೋಡಲೇಬೇಡಿ. ಆಮೇಲೆ ಇದೇನಿದೆ ಸೆಕೆಂಡ್ ಟರ್ಮ್ ಅಂತ ಬರ್ಬಿಟ್ಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. cos n minus 1x sin x ಪ್ಲಸ್ ಮೈನಸ್ n ಮೈನಸ್ ಪ್ಲಸ್ n minus 1 ಆಚೆ ತಗೊಳ್ಳಿ. ಇದು ಹಂಗೆ ಇರಲಿ. sin x ಇಂಟು sin x ಅಂದರೆ sin square x dx. ಇದು ಹೆಂಗಿದೆ ಹೆಂಗೆ ಬರೀರಿ. ಪ್ಲಸ್ n minus 1 cos power n minus 2x sin square x ಅಂದರೆ 1 minus cos square x. ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಪ್ಲಸ್ n minus 1 ಇದನ್ನ ಮಲ್ಟಿಪ್ಲೈ ಮಾಡಿ. cos power n x dx. ಇದು in minus 2 ಆಗುತ್ತೆ. ಇದು in ಆಗುತ್ತೆ. ಆಮೇಲೆ n minus 1 ಇಂಟು in minus 2 n minus 1 ಇಂಟು in ಇದನ್ನ ಈ ಕಡೆ ತಗೊಳ್ಳಿ. in ಪ್ಲಸ್ n minus 1 ಇಂಟು in ಇದು ಹಂಗೆ ಇರಲಿ. ಇದನ್ನ ಮಲ್ಟಿಪ್ಲೈ ಮಾಡಿ. ಇದು ಕ್ಯಾನ್ಸಲ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಹಂಗೆ ಇರುತ್ತೆ. n ಈಸ್ ಈಕ್ವಲ್ ಟು ಇದೇನಿದೆ ಅದು ಇರಲಿ. ಆಮೇಲೆ ಡಿವೈಡ್ ಬೈ n ಮಾಡಿ ಅಷ್ಟೇ. ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ಮು. obtain the reduction formula for 0 to pi by 2 cos power nx dx. ಇದನ್ನ ಹೆಂಗೆ ಮಾಡ್ಬೇಕು ನೋಡಿ. ಝೀರೋ ಟು 5/2 ಇದನ್ನ ಮಾಮೂಲು ಫಸ್ಟ್ ಸ್ಟೆಪ್. ಫಸ್ಟ್ n minus 1 ಬರ್ದು ಬರೀ cos x ಬರೀಬೇಕು. cos power n minus 1 ಮತ್ತು cos x ಇದನ್ನ ಹಂಗೆ ಇಟ್ಕೊಳ್ಳಿ. cos power n minus 1x ಇದಕ್ಕೆ ಇಂಟಿಗ್ರೇಷನ್ sin x ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. n minus 1 cos n minus 2x ಇಂಟು ಮೈನಸ್ sin x ಇಂಟು dx ಅಂತ ಬರೀಬೇಕು. ಸ್ವಲ್ಪ ಲೆಫ್ಟಲ್ಲಿ ಸ್ಟಾರ್ಟ್ ಮಾಡಿ ಒಂದೇ ಲೈನಲ್ಲಿ ಮುಗಿಸ್ಬೇಕು. ಇಲ್ಲಾಂದರೆ ಇಲ್ಲಿ ಬರೆದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಮಾಡಿ. ಆ ಥರ in ಈಸ್ ಈಕ್ವಲ್ ಟು ಇದು ಹಂಗೆ ಇರಲಿ. sin x ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ. n minus 1 cos power n minus 2x ಆಮೇಲೆ cos x ಡಿಫ್ರೆನ್ಸಿಯೇಷನ್ ಮೈನಸ್ sin x dx. ಒಂದೇ ಲೈನಲ್ಲಿ ಬರೋ ಥರ ಟ್ರೈ ಮಾಡಿ ಮ್ಯಾಕ್ಸಿಮಮ್. ಆಮೇಲೆ ಎಲ್ಲಿ ಇಂಟೆಗ್ರಲ್ ಸಿಂಬಲ್ ಇದೆ ಅಲ್ಲಿ 0 to pi by 2 ಹಾಕಿ. ಇಂಟೆಗ್ರಲ್ ಸಿಂಬಲ್ ಇಲ್ಲ ಆ ಜಾಗದಲ್ಲಿ ಈ ಥರ ಸ್ಕ್ವೇರ್ ಬ್ರಾಕೆಟ್ ಹಾಕ್ಬಿಟ್ಟು 0 to pi by 2 ಅಂತ. ಇದಕ್ಕೆ ಡೈರೆಕ್ಟ್ 0 minus 0 ಅಂತ ಬರೀರಿ. 0 minus 0. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ n minus 1 ಆಚೆ ಇಟ್ಕೊಳ್ಳಿ. ಇದಂಗೆ ಇರಲಿ. cos power n minus 2x sin x ಇಂಟು sin x ಅಂದರೆ sin square x dx. n minus 1 ಹಂಗೆ ಇರಲಿ. 0 to pi by 2 cos power n minus 2x sin square x ಅಂದರೆ 1 minus cos square x. ಇದನ್ನ ಮಲ್ಟಿಪ್ಲೈ ಮಾಡಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ cos power n minus 2x ಆಗುತ್ತೆ. cos power n ಆಗುತ್ತೆ. cos power nx in is equal to n minus 1 ಹಂಗೆ ಇರಲಿ. ಇದ್ರ ಬದಲು ನೋಡಿ ಇಂಟೆಗ್ರಲ್ ಸಿಂಬಲ್ಲು ಇದು ತೆಗೆದ್ಬಿಟ್ಟು in minus 2 ಬರುತ್ತೆ. ಮೈನಸ್ ಇದ್ರ ಬದಲು in ಬರೀರಿ ಅಷ್ಟೇ. ಇಂಟಿಗ್ರೇಷನ್ ಇದೆರಡು
ಇದು ಸಿಂಬಲ್ ಮತ್ತೆ ಡಿ ಎಕ್ಸ್ ತೆಗೆದ್ಬಿಟ್ಟು ಇಲ್ಲಿ ಐ ಎನ್ ಮೈನಸ್ ಟು ಹಾಕಿ ಐ ಎನ್ ಹಾಕಿ ಸಾಕು. ಎನ್ ಮೈನಸ್ ಒನ್ ಐ ಎನ್ ಮೈನಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಮೈನಸ್ ಒನ್ ಐ ಎನ್. ಇದನ್ನ ಈ ಕಡೆ ತಗೊಳ್ಳಿ. ಐ ಎನ್ ಪ್ಲಸ್ ಎನ್ ಐ ಎನ್ ಮೈನಸ್ ಐ ಎನ್ is equal to n minus 1 i n minus 2. ನೋಡಿ ಐ ಎನ್ ಕ್ಯಾನ್ಸಲ್. therefore i n is equal to ಅಷ್ಟೇ. ರಿಡಕ್ಷನ್ ಫಾರ್ಮುಲಾ ಅಷ್ಟೇ, ಅದು 4ರಲ್ಲಿ ನಿಮಗೆ 1 ಬರುತ್ತೆ ಗ್ಯಾರಂಟಿ. ನೆಕ್ಸ್ಟ್